ಗುರುಪಲ್ಲಿ ಹಾಗೂ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಸುದ್ದಿಗೋಷ್ಠಿ ನಡೆಸ್ತಾ ಇರೋದು ಏನು ಅಂದ್ರೆ ಮುಖ್ಯವಾದ 3 ವಿಚಾರಗಳಿದಾವೆ. ಒಂದು, ನಮ್ಮ ಜನಪ್ರಿಯ ನಾಯಕರಾದ ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ರಾಜ್ಯ JDS ಕೋರ್ ಕಮಿಟಿ ಸದಸ್ಯರನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು. ಇನ್ನೊಂದು ಪಾಯಿಂಟ್, ನಾಳೆ ಅವರ ಹುಟ್ಟು ಹಬ್ಬ ಇದೆ, ಅದು ಎಲ್ಲರನ್ನು ಆಹ್ವಾನಿಸಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೊಂದು. ಮೂರನೇದಾಗಿ ಏನಂದ್ರೆ 12ನೇ ತಾರೀಕು ನಮ್ದು ಜನಸ್ಪಂದನ ಕಾರ್ಯಕ್ರಮ ಇತ್ತು. ಅದು MLA ಅವರು ಬೇರೆ ಅವರ ಬರ್ತ್ಡೇಗೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡ್ಬೇಕು, ಅವ್ರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಡೇಟ್ ಬಿಟ್ಟು ನೆಕ್ಸ್ಟ್ 17 ಇಲ್ಲ 18ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು 3ನೇ ವಿಚಾರ. ಈ 3 ವಿಚಾರಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಮ್ಮೆಲ್ಲಾ ನಾಯಕರು, ನಮ್ಮ ಹಿರಿಯ ನಾಯಕರು, ನಮ್ಮ ಮಾರ್ಗದರ್ಶಕರು ಗಣಪಣ್ಣ ಅವರು, ನಮ್ಮ ಅಧ್ಯಕ್ಷರಾದ ರಾಜೇಂದ್ರಹಳ್ಳಿ ಅಧ್ಯಕ್ಷರಾದ ನಮ್ಮ ಸತೀಶ್, ನಮ್ಮ ಸ್ನೇಹಿತರು, ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಕೇಶವ ರೆಡ್ಡಿ ಅಣ್ಣವರು, ನಮ್ಮ ಮಾವ ಹಿರಿಯರಾದ ಇಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲಣ್ಣ ಅವರು, ನಮ್ಮ ವೆಂಕಟರಮಣ್ಣ ಅವರು, ಗುಂಡ್ಲಲ್ಲಿ ನಮ್ಮ ನಾಯಕರಾದ ವೆಂಕಟರಮಣ್ಣ ಅವರು, ನಮ್ಮ ಆಂಜಣ್ಣ ಅವರು, ನಮ್ಮ ಮಾರಪ್ಪ ಅವರು, ನಮ್ಮ ಚಂದ್ರಶೇಖರ್, ನಮ್ಮ ಹಿರಿಯರು, ನಮ್ಮ ಮಾಲಂಗೂರು ಸೀನಾ, ನಮ್ಮ ನಾವೆಲ್ಲ ಊಸು ಅಂತ ಕರಿತೀವಿ ಪ್ರೀತಿಯಾಗಿ, ನಾವು ಊಸು ಅವರು, ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಗುರುಪಲ್ಲಿ ಸದಸ್ಯರಾದ ನಮ್ಮ ಶಂಕರಣ್ಣ ಅವರು, ಹಾಗೂ ನಮ್ಮ ನಂದೀಶ್ ಅವರು, ಎಲ್ಲ ಇನ್ನು ಎಲ್ಲರೂ ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಯಾವ್ದೋ ಒಂದು ಬೇರೆ ಸಮಸ್ಯೆ ಇತ್ತು. ಇವತ್ತು ಊರಲ್ಲಿ ಯಾವ್ದೋ ಒಂದು ಸಾವಾಗಿತ್ತು, ಅದ್ರ ಕಾರಣ ಎಲ್ಲ ದಫನ್ಗೆ ಹೋಗಿರೋದ್ರಿಂದ ಇವತ್ತು ಬರಕ್ಕಾಗಿಲ್ಲ. ಆದ್ರಿಂದ ಇವತ್ತು ನಮ್ಮ ಮೊದಲನೇ ಉದ್ದೇಶ, ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿ, ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರು ಆಯ್ಕೆ ಆಗಿದ್ದಾರೆ. ಅದು ಆಯ್ಕೆ ಮಾಡಕ್ಕೆ ಸಹಾಯ ಮಾಡಿದಂತ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಹಾಗೂ ಕುಮಾರಸ್ವಾಮಿ ಅವರು, ಅವರ ಜವಾಬ್ದಾರಿ, ಅವರು ಬೇರೆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದಿದ ಮೇಲೆ ಅವ್ರ ಜವಾಬ್ದಾರಿ ಯಾವ ತರ ನಿರ್ವಹಿಸ್ತಾ ಇದ್ದಾರೆ, ಯಾವ ತರ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಅವ್ರ ಅರ್ಥ ಇನ್ನೂ ಹೆಚ್ಚಿನ ಅವ್ರ ಜವಾಬ್ದಾರಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಅವ್ರ ಮೇಲೆ ನೀವೇನ್ ಭರವಸೆ ಇಟ್ಟಿದ್ದೀರಾ ಆನಂದ್ ರೆಡ್ಡಿ ಅಣ್ಣ ಅವ್ರ ಮೇಲೆ, ಅವರು ಅದನ್ನ ಚಾಚು ತಪ್ಪದೆ ನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ. ನೀವು ಊಹಿಸಕ್ಕಿಂತ ಜಾಸ್ತಿನೇ ಅವ್ರ ಜವಾಬ್ದಾರಿ ವಹಿಸ್ಕೊಂಡು ರಾಜ್ಯಾದ್ಯಂತೆಲ್ಲ ಅವರು ಸಂಘಟನೆಗೆ ಒತ್ತು ಕೊಡ್ತಾ ಅವ್ರ ಮುಂದೆ ಇನ್ನೂ ಪಕ್ಷವನ್ನ ಬೆಳೆಸ್ತಾರೆ ಅಂತ ನಮ್ಗೆಲ್ಲರ ನಂಬಿಕೆ ಇದ್ದು, ನೀವು ಅವರ ಆ ಜವಾಬ್ದಾರಿ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ವಂದಿಸ್ತಾ, ನಾಳೆ ಅವ್ರದ್ದು 2ನೇ ಉದ್ದೇಶ, ನಾಳೆ ಅವ್ರದ್ದು ಹುಟ್ಟುಹಬ್ಬ ಇದೆ. ಎಲ್ಲಾ ಕಡೆಯಿಂದ ಅವರ ಅಭಿಮಾನಿಗಳಾಗಿರ್ಬೋದು, ಜನತಾದಳ ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬವನ್ನ ಬಂದು ಅವ್ರಿಗೆ ಶುಭಾಶಯ ತಿಳಿಸಿ, ಅವ್ರು ಇನ್ನೂ ಎಲ್ಲ ರಾಜ್ಯದ, ಈಗ ಮುಳಬಾಲ್ ತಾಲೂಕು ಮಾತ್ರ ಸೀಮಿತ ಆಗಿತ್ತು, ಇನ್ನು ಮುಂದೆ ರಾಜ್ಯದ ಎಲ್ಲಾ ಕಡೆ ಅವ್ರ ಸೇವೆ ವಿಸ್ತರಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ, ನನ್ಗೆ ಈ ಆಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಾವು 2 ಪಂಚಾಯಿತಿ, ಗುಡಪಲ್ಲಿ ಮತ್ತು ರಾಜೇಂದ್ರಹಳ್ಳಿ ಪಂಚಾಯಿತಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ನಾಯಕರು ಎಲ್ಲ ಸೇರಿದ್ದೀವಿ. ಏನು ನಾವು ಸೇರಿರೋ ಉದ್ದೇಶ ಏನಂದ್ರೆ, ನಾಳೆ ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಒಂದಿದೆ, ಅದಕ್ಕೆ ಎಲ್ಲರನ್ನೂ ಇದು ಮಾಡಿ ವಿಶ್ ಮಾಡಿ ಅಲ್ಲಿಗೆ ಕರೆಯೋಕೆ ಒಂದು ಇದು. ಇನ್ನೊಂದೇನೆಂದ್ರೆ, ಅವರು ನೆನ್ನೆ ತಾನೇ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ ಕುಮಾರಣ್ಣ ಇದರಲ್ಲಿ. ಅದಕ್ಕೆ ನಮ್ಮ ಶಾಸಕರು, ನಮ್ಮ ನಾಯಕರು, ನಮ್ಮ ತಾಲೂಕಲ್ಲಿರೋ ಎಲ್ಲ JDS ನಾಯಕರು ಅದಕ್ಕೆಲ್ಲ ಶ್ರಮಿಸಿ ಅವರನ್ನು ಒಂದು ಮೇಲಿನ ದರ್ಜೆಗೆ ಹೋಗ್ಲಿ ಇವರು ಅಂತೇಳಿ ಅಲ್ಲಿ ಕಳಿಸಿದ್ದಾರೆ. ಅವರು ಮೊದಲು ಅನುಭವಸ್ಥರು, ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದವರು, ಮತ್ತೆ JDS ಬಂದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ದಾಗ 2 ಸಲ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು, ಅಧ್ಯಕ್ಷರಾಗಿದ್ರು, ಅನುಭವಸ್ಥರು. ಎಲ್ಲ ಅವ್ರನ್ನ ಗುರುತಿಸಿ ಅವರು ನಮ್ಮ JDS ಬಂದ ಮೇಲೆ ಇಲ್ಲಿ ಎಲ್ಲಾ ಇದನ್ನು ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಇನ್ನೂ ಉನ್ನತ ಸ್ಥಾನಕ್ಕೆ ಅವ್ರನ್ನ ಕಳಿಸಿದ್ರೆ ಇವರಿಂದ ಇನ್ನೂ ರಾಜ್ಯಕ್ಕೆ ನಮ್ಮ JDS ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರು ಅದನ್ನು ಮಾಡಿದ್ರೆ, ಅವರಿಗೆ ನಮ್ಮ ಕುಮಾರಸ್ವಾಮಿ ಅವರಿಗೆ ವಂದಿಸ್ತಾ ನಮಸ್ಕಾರ ಮಾಡ್ತಾ, ಅವ್ರನ್ನು ನಾಳೆ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬರ್ಬೇಕು ಅಂತ ಹೇಳಿ, ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ, ಈ ಪಕ್ಷವನ್ನು ಅವರು ಆನಂದ್ ರೆಡ್ಡಿ ಅವರಿಂದ ಇನ್ನೂ ಬಲಪಡಿಸಲಿ ಅಂತೇಳಿ ನಮ್ಮ ತಾಲೂಕಲ್ಲಿರೋ ಎಲ್ಲಾ JDS ನಾಯಕರಿಗೂ, ಎಲ್ಲಾ ಕಾರ್ಯಕರ್ತರಿಗೂ ನಮಸ್ಕಾರ ಮಾಡ್ತಾ ನಾನು 2 ಮಾತುಗಳನ್ನು ಎಲ್ರಿಗೂ ನಮ್ಮ ಎಲ್ಲರೂ ಹಿರಿಯರು, ದೊಡ್ಡವರು, ಚಿಕ್ಕವರು ಎಲ್ಲ ನಮ್ಮ 2 ಪಂಚಾಯತಿ ಸೇರಿದ್ದೀರಿ. ಆನಂದ್ ರೆಡ್ಡಿ
ಅವ್ರ ಕೈ ಬಲಪಡಿಸ್ಬೇಕು ಅಂತ ನಾವೆಲ್ಲ ಸೇರಿದ್ದೀರಿ ಇಲ್ಲಿ. ಅವರು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಗಣಣ್ಣ, ನಮ್ಮ ಕೇಶವ ರೆಡ್ಡಿ, ನಮ್ಮ ಸತೀಶು, ನಮ್ಮ ಏನಪ್ಪ ಹೆಸರು ಹರೀಶ್ ಗೌಡ, ನಮ್ಮ ಈ ಶಂಕರಪ್ಪ ಎಲ್ಲ ಸೇರಿದ್ದೀರಿ. ಅವರು ಒಳ್ಳೆ ನಮ್ಗೆಲ್ಲ ಒಳ್ಳೆ ಸ್ಪಂದನೆ ಕೊಡ್ತಾರೆ. ಏನನ್ನ ಕಾರ್ಯಕ್ರಮಕ್ಕೆ ಇರ್ಬೇಕು ಅಂದ್ರೆ JDS ಬಂದಾಗಿಂದ ನಮ್ಗೆಲ್ಲ ಏನನ್ನ ಬೇಕು ಅಂದ್ರೆ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾವ್ರೆ. ಅವ್ರ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಹೋಗಿ 2 ಪಂಚಾಯತಿಯಿಂದ ಹೋಗ್ಬೇಕು ಜಾಸ್ತಿ ಜನ ಅಂತ ಅನ್ಕೊಂಡಿದ್ರಿ. ಸ್ವಲ್ಪ ಎಲ್ರಿಗೂ ಹೋಗಿ ಕುಮಾರಣ್ಣಕ್ಕ ಆನಂದ್ ರೆಡ್ಡಿ ಅವ್ರಕ ಕೈ ಬಲಪಡಿಸ್ಬೇಕು ಅಂತ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಆನಂದ್ ರೆಡ್ಡಿ ಅವರನ್ನು ಕರ್ನಾಟಕ ರಾಜ್ಯಕ್ಕೆ JDS ಕೋರ್ ಕಮಿಟಿ ಸದಸ್ಯರಾಗಿ ಮಾಡಿರುವ ನಮ್ಮ ಅಪ್ಪಾಜಿ ದೇವೇಗೌಡರಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೂ ಕೃತಜ್ಞತೆ ತಿಳಿಸ್ತಾ, ಮತ್ತು ಹಾಗೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವ್ರಿಗೆ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಗೆ JDS ಇದು ಕಾಂಗ್ರೆಸ್ ಇಂದ ತೊರೆದು JDS ಬಂದಾಗ ನಮ್ಮ ಆನಂದ್ ರೆಡ್ಡಿ ಅವರು ನಮ್ಗೆ ಆನೆ ಬಲ ಬಂದಂಗಾಯ್ತು. ಅವರು ಬಂದ JDSಗೆ ಬಂದಾಗ ಯಾವ ಸೋಲನ್ನು ನಾವು ಅನುಭವಿಸ್ತಾ ಇಲ್ಲ, ಎಲ್ಲ ಜಯನೇ ಗೆಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ರಾಜಕೀಯ ಅನುಭವದಲ್ಲಿ ಇದ್ದಾರೆ. ಹಾಗೆ ನಾಳೆ ಅವರ ಹುಟ್ಟಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ 2 ಪಂಚಾಯಿತಿ ರಾಜೇಂದ್ರಹಳ್ಳಿ, ಗುಡಿಪಲ್ಲಿ ಪಂಚಾಯಿತಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕಂತ ನಮ್ಮವ್ರಿಗೆ ಕೋರ್ತಾ ಇದ್ದೀವಿ.